ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, DV ಗುಂಡಪ್ಪನವ್ರಿಗೆ. ಸರ್ಕಾರಿ ಉರ್ದು ಶಾಲೆ, ಮೈನ್ ಶಾಲೆ ಇದು. ಈ ಶಾಲೆಯ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ. ವಿದ್ಯಾಭ್ಯಾಸ ಸರಿಯಾದ ಶಾಲೆಗೆ ಬರೋದಕ್ಕಾಗಿರ್ಬೋದು, ಸರಿಯಾದ ಸಮಯಕ್ಕೆ ಊಟವನ್ನು ಮಾಡೋದಕ್ಕಾಗಿರ್ಬೋದು, ತಂದೆ ತಾಯಿ ಹೇಳುವಂತ ಕೆಲಸವೂ ಮಾಡೋಕ್ ಕೂಡ ಉರ್ದು ಶಾಲೆ, ಮೈನ್ ಶಾಲೆಯ ಮಕ್ಕಳು ಎಲ್ಲದಕ್ಕೂ ರೆಡಿ ಇದ್ದಾರೆ. ಇವತ್ತು ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರನ್ನು ಕೂಡ ಆವಾಗಲೇ ಸ್ವಾಗತ ಮಾಡಿದ್ರಿ. ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಉಪಾಧ್ಯಕ್ಷ ಆಗಿರುವಂತಹ ನಾಗಮಂಗಲ ಹರೀಶ್ ಸರ್ ಅವರೇ, ನಮ್ಮ ನಗರ ಘಟಕ ಅಧ್ಯಕ್ಷರಾದಂತಹ ಫ್ಯಾನ್ಸಿ ಮಂಜಣ್ಣನವರೇ, ಗ್ರಾಮಾಂತರ ಅಧ್ಯಕ್ಷರಾಗಿರುವಂತಹ ಸನೋಡಿ ನಯಾಜನವರೇ, ರಹಮತುಲ್ಲಾರವರೇ, ಇದ್ರೀಸ್ ರವರೇ, ಉಮೇಶ್ ರವರೇ, ಜಯರಾಮಣ್ಣನವರೇ, ನವೀದ್ ರವರೇ, ಮತ್ತೊಬ್ರು ಮುತ್ಯಾಲಪೇಟೆ ನವೀದ್ ಅಣ್ಣನವರೇ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ಆಗ ನನ್ನೆಲ್ಲ ಸ್ನೇಹಿತರು, ಸಂಘಟನೆಯ ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತು ಫೈಜುಲ್ಲಾ ಸಾರು ಒಂದೆರಡು ದಿನಗಳ ಹಿಂದೆ ನನ್ನ ಮತ್ತೆ ಹರೀಶ್ ಸರ್ನ ಒಂದು ಮಾತು ಕೇಳ್ತಾರೆ. ನಮ್ಗೆ ಶಾಲೆಗೆ ಫ್ಯಾನ್ ಕೊಡ್ಸಿದ್ದೀರಾ, ಸಂತೋಷ. ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಿದಿರಿ, ಸಂತೋಷ. ನಮಗೆ ಒಂದು ಚಿಕ್ಕದೊಂದು ಕೊರತೆ ಇದೆ ನಮಗೆ, ಹೇಳಿ ಸರ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ಹೇಳಕ್ ಇಷ್ಟಪಡ್ತೀನಿ, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಅವನ ಮನಸ್ಫೂರ್ತಿಯಾಗಿ ಇನ್ನೊಬ್ಬ ಮನುಷ್ಯನ ಕೇಳಿದಾಗ ಅವನ ಹತ್ರ ಇಲ್ಲ ಅಂದ್ರೂ ಕೂಡ ಕೇಳಿರುವಂತ ವ್ಯಕ್ತಿ, ಎದುರುಗಡೆ ವ್ಯಕ್ತಿ ನಾವು ಅರ್ಥ ಮಾಡ್ಕೋಬೇಕು. ಈ ವ್ಯಕ್ತಿ ನಮ್ಮನ್ನ ಕೇಳಿದಾರೆ, ಏನು ಒಳ್ಳೆದಕ್ಕೆ ಕೇಳಿದಾರ, ಕೆಟ್ಟದಕ್ಕೆ ಕೇಳಿದಾರ, ಯಾರಿಗೋಸ್ಕರ ಕೇಳಿದಾರೆ ಅಂತ ಅದನ್ನ ಪ್ರತಿಯೊಬ್ಬ ನಾಯಕನು ಕೂಡ ಅರ್ಥ ಮಾಡ್ಕೋಬೇಕು. ವೇದಿಕೆ ಮೇಲೆ ಆಸೀನರಾಗಿರೋರು ಕೂಡ, ಕಾಂಗ್ರೆಸ್ ಅವರು ಕೂಡ, ಬಿಜೆಪಿ ಅವರು ಕೂಡ, JDS ಅವರು ಕೂಡ. ಯಾಕೆ ಮೂರು ಪಕ್ಷಗಳು ಹೇಳ್ತಿಗೆ ಇಷ್ಟಪಡ್ತೀನಿ ಅಂದ್ರೆ, ಬರೀ ಆಶ್ವಾಸನೆಗಳನ್ನ ಮಾತ್ರ ಕೊಡ್ತಾರೆ ಈ ಪಕ್ಷದವರು. ಏನ್ ಮೂರು ಪಕ್ಷಗಳಿದ್ದಾರೆ, ಬರೀ ಆಶ್ವಾಸನೆಗಳನ್ನ ಮಾತ್ರ ಕೊಡ್ತಾರೆ. ಅದ್ರಲ್ಲಿ ಕೆಲವರು ಮಾತ್ರ ಮಾಡ್ತಾರೆ, ಅದನ್ನ ನೋಡ್ಕೊಂತೀನಿ. ಇನ್ ಕೆಲವರು ಮಾತ್ರ ಬಿಲ್ಡಪ್ ಕೊಡ್ತಾರೆ. ಯಾಕೆ ಅಂದ್ರೆ, ನೀವ್ ಯಾರಿಗೂ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ನಿಮ್ಮ ಊರುಗಳಲ್ಲಿರುವಂತಹ ಶಾಲೆಗಳನ್ನ ಉಳಿಸ್ಕೊಳ್ಳಿ, ನಿಮ್ಮ ಊರುಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯವನ್ನ ತಿಳಿಸ್ಕೊಡೋದಕ್ಕೆ ನೀವು ಮೊದಲ ಆದ್ಯತೆ ಕೊಡ್ಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ನೀವು ರಾಜಕೀಯದಲ್ಲಿ ಇರ್ಬೋದು, ನಿಮ್ಮ ರಾಜಕೀಯ ನಿಮ್ಮನ್ನ ನೀವು ಬೆಳೆ ಬೆಳೆಸ್ಕೊಳ್ಳೋಕಿದ್ದೀರಾ ಅಷ್ಟೇ ಕೆಲವೊಂದು ಜನ. ಇನ್ನು ಕೆಲವೊಂದು ಜನ ಸಹಕಾರ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ದಯವಿಟ್ಟು ನಮ್ಮ ರಾಜಕೀಯ ವ್ಯಕ್ತಿಗಳನ್ನ ನಾನು ಮನವಿ ಮಾಡ್ಕೊಂತೀನಿ, ಸಂಘಟನಾ ಅಧ್ಯಕ್ಷನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಮಕ್ಕಳಿಗೆ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಊರುಗಳಿರುವಂತ ಶಾಲೆಗಳನ್ನ ಉಳಿಸ್ಕೊಳ್ಳಿ. ಸರ್ಕಾರಿ ಶಾಲೆ ಕನ್ನಡ ಆಗಿರ್ಬೋದು, ಉರ್ದು ಶಾಲೆಗಳಾಗಿರ್ಬೋದು. ಯಾಕೆಂದ್ರೆ 20 ಶಾಲೆಗಳು ಸುಕುಮಾರಣ್ಣ ನಮ್ಮ ರವಿಯಲ್ಲೇ ಇದ್ದಾರೆ. 20 ಶಾಲೆಗಳು ಹೆಚ್ಚಾಗಿ ಬಂದಾಗ್ತಾ ಇದಾವೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ. ನೋವಾಗುತ್ತೆ. ಶಾಲೆಗಳನ್ನ ಬಂದ್ ಮಾಡ್ಲಿಕ್ಕೆ ಈಸಿ, ಆದ್ರೆ ಶಾಲೆಗಳನ್ನ ಮತ್ತೆ ತರಲಿಕ್ಕೆ ತುಂಬಾ ಕಷ್ಟ ಇದೆ. ಸುಕುಮಾರಣ್ಣ, ಶಾಲೆಗಳನ್ನ ರವಿ ಸರ್ ಶಾಲೆಗಳನ್ನ ತಗೋಬೇಕು ಅಂತ, ಹೊಸ ಶಾಲೆ ಕಟ್ಟಡ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಏನ್ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು ಕೂಡ ಸೇರಿ, ರಕ್ಷಣಾ ವೇದಿಕೆಯಲ್ಲಿ ಎಲ್ಲ ಸ್ಟ್ರೆಂತ್ ಕಡಿಮೆ ಇದೆ, ಉರ್ದು ಶಾಲೆ ಆಗಿರ್ಬೋದು, ಕನ್ನಡ ಶಾಲೆ ಆಗಿರ್ಬೋದು, ಸರಿ ಸಮಾನವಾಗಿ ನೋಡುತ್ತೇವೆ ನಾವು. ಕರ್ನಾಟಕ ರಕ್ಷಣಾ ವೇದಿಕೆ ದೀನದಲಿತರು, ಕೂಲಿ ಕಾರ್ಮಿಕರು, ಬಡವರು, ಅವರು ಇವರು, ಸಾಕಾರರು, ಯಾರು ಇಲ್ಲ ಇಲ್ಲಿ, ಎಲ್ಲರಲ್ಲೂ ಕೂಡ ಸಮಾನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕಲ್ಲಾಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ಅದನ್ನ ದಾರಿಯನ್ನ ಹೇಳ್ಕೊಡ್ತಾ ಇರುವಂತ ನಮ್ಮ ಜನಮೆಚ್ಚಿದ ನಮ್ಮ ಸಮರಸಿಂಹ TA ನಾರಾಯಣಗೌಡರು. ನಾವು ಸಭೆಗಳಲ್ಲಿ ಕೂರ್ತಾಗ ನಮ್ಮನ್ನ ಒಳಗಡೆ ಸಭೆಗಳಲ್ಲಿ ಫೋನ್ ಅಲೋ ಇರಲ್ಲ, ಪಿನ್ ಹಾಕಿದ್ರು ಶಬ್ದ ಬರುತ್ತೆ. ಆ ಸುಸ್ತನ ಪಾಲನೆ ಮಾಡ್ತಾ ನಮ್ಗೆ ಕಳ್ಸಿಕೊಡ್ತೀರ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು. ಆ ದಾರಿಯಲ್ಲಿ ಬರ್ತಿರುವಂತ ನಾವೆಲ್ಲರೂ ಕೂಡ. ಅದಕ್ಕೋಸ್ಕರ ಇವತ್ತು ನಾನು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಹರೀಶ್ ಸರ್ ಅವರು, ಇಲ್ಲ ಫೈಜುಲ್ಲಾ ಸರ್ ಅವರು ಕೇಳಿದ್ದಾರೆ, ಮಕ್ಕಳಿಗೆ ಏನಾದ್ರು ಮಾಡ್ಲೇಬೇಕು ಅಂದಾಗ, ಇಲ್ಲ ಸರ್ ನಾನು ಬರಲ್ಲ, ನನ್ನ ಹುಟ್ಟುಹಬ್ಬದ ದಿವಸ ನಾನು ಮಾಡ್ಕೊಳಕ್ ಇಷ್ಟ ಅಂತ ಹೇಳಿದಾಗ ಹರೀಶ್ ಅವರು ಕೇಳಿಲ್ಲ. ನಮ್ಮ ಎಲ್ಲಾ ಸದಸ್ಯರು, ನಮ್ಮ ಮಂಜಣ್ಣ, ಇದ್ರೀಸ್ ಮತ್ತೆ ನಯಾಜನ ಎಲ್ಲರೂ ಕೂಡ ಕೇಳಿಲ್ಲ. ಇಲ್ಲ ನೀವು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಅದನ್ನ ಒಪ್ಕೊಂತೀವಿ, ಉರ್ದು ಶಾಲೆಗೆ ಪ್ಲೇಟ್ಗಳನ್ನ ಕೊಡ್ಲಿಕ್ಕೆ ಬರ್ಲೇಬೇಕು ಅಂದ್ರು. ಆಯ್ತು ಸರಿ ಅಂತ ಹೇಳಿದಾಗ, ಯಾಕೆ ಅಂದ್ರೆ ಎಲ್ಲರ ಅಭಿಪ್ರಾಯವು ನನ್ನ ಅಭಿಪ್ರಾಯ, ಅವರೆಲ್ಲರಿಗೂ ಅಭಿಪ್ರಾಯ ಆದ್ಮೇಲೆ ನಂದೇ ಒಂದು ಅಭಿಪ್ರಾಯ ಆದ್ರೆ ಅದು ಸರಿ ಇರೋದಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಇವತ್ತು ನಮ್ಮ ಉರ್ದು ಮೈನ್ ಶಾಲೆಗೆ ಬಂದು ಈ
ಊಟ ಮಾಡುವಂತಹ ತಟ್ಟೆಗಳನ್ನ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದೀವಿ. ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ, ಉರ್ದು ಶಾಲೆಗಾಗಿರ್ಬೋದು, ಕನ್ನಡ ಶಾಲೆಗಾಗಿರ್ಬೋದು, ನೀವ್ ಏನು ಕೇಳಿದ್ರು ಕೂಡ ಸರ್ಕಾರದಿಂದ ಏನ್ ಅನುದಾನವನ್ನ ಬರುತ್ತೆ ನೀವು ತಗೊಳ್ಳಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನ್ ಬೇಕು ನೀವು ಕೇಳಿ, ನಾವು ನಿಮಗ್ ಕೊಡ್ತೇವೆ. ಅರ್ಥ ಆಯ್ತಾ? ಸರ್ಕಾರದಿಂದ ಏನ್ ಅನುದಾನ ಬರುತ್ತೆ ನಿಮ್ಗೆ ಅದನ್ನ ನೀವು ತಗೊಳ್ಳಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿಮ್ಗೆ ಏನ್ ಬೇಕು ನಮ್ಮನ್ನು ಕೇಳಿ. ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಿಮ್ಮ ಶಿಕ್ಷಕರ ಬೆನ್ನೆಲುಬಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಮಕ್ಕಳಿಗೋಸ್ಕರ ಯಾವತ್ತೂ ನಿಲ್ಲುತ್ತೆ. ಹಗಲು ರಾತ್ರಿ ಏನು ಇಲ್ಲವಂತೆ, ಏನ್ ಬೇಕಾದ್ರೂ ಕೂಡ ನಾವು ಮಕ್ಕಳ ವಿದ್ಯಾರ್ಥಿಗಳಿಗೋಸ್ಕರ ನಿಲ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ಮತ್ತೊಂದು ನಮ್ಮ ಇದ್ರೀಸ್ ಎಲ್ಲಿದ್ದಾನೆ, ಇದ್ರೀಸ್ ಅವ್ರೆ, ಮತ್ತೊಂದು ನಮ್ಮ ಫೈಜುಲ್ಲಾ ಸರ್ ಹೇಳಿದರೆ ಈ ಸ್ಕೂಲ್ ಒಂದು ಬ್ಯೂರೋ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ತಾವು ಅರೇಂಜ್ ಮಾಡಬೇಕಾಗುತ್ತೆ. ಇದ್ರೀಸ್ ತಾಯಿ ಭುವನೇಶ್ವರಿಗೆ ಜೈ ಬಲೋ ಭಾರತ್ ಮಾತಾ ಕಿ, ತಾಯಿ ಭುವನೇಶ್ವರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಈ ವೇದಿಕೆಯ ಮೇಲೆ ಸೇರಿರ್ತಕ್ಕಂತ ನನ್ನ ಸಂಘಟನೆಯ ಕಾರ್ಯಕರ್ತರು ಹಾಗೂ ನನ್ನ ತಾಲೂಕು ಅಧ್ಯಕ್ಷರಾದಂತ ಹುಸೇನ್ ಅಧ್ಯಕ್ಷರೇ ಹಾಗೂ ನಮ್ಮ ಈ ಉರ್ದು ಶಾಲೆಯ ಶಿಕ್ಷಕರಾದಂತ ಫೈಜುಲ್ಲಾ ಅವರು ನಮಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ. ಅವ್ರಿಗೂ ನಮ್ಮ ಸಂಘಟನೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಹುಸೇನ್ ಅವ್ರದ್ದು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಕಾರ್ಯಕ್ರಮದಿಂದ ಬೆಳಗ್ಗೆಯಿಂದ ಕೊರಡುಮಲೆ ದೇವಸ್ಥಾನದಲ್ಲಿ ಅಭಿಷೇಕ, ಬಾಬಾ ಹೈದರವಲ್ಲಿಯಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಇವತ್ತು ಆಟೋ ಘಟಕದಿಂದ ಅನ್ನದಾನದ ವಿತರಣೆ, ಅವರ ಹೆಸರಲ್ಲಿ ದಾನ ಧರ್ಮ ಮಾಡಿಕೊಂಡು ಇವತ್ತು ಈ ಉರ್ದು ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ತಟ್ಟೆ ವಿತರಣೆ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಮುಂದಿನ ಶಾಲೆಯಲ್ಲಿ ನೋಟ್ ಪುಸ್ತಕಗಳು ವಿತರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಇವರಿಗೆ ನಮ್ಮ ಅಧ್ಯಕ್ಷರಿಗೆ ದೇವರು ಒಳ್ಳೆಯ ಅಷ್ಟೈಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುಂದಕ್ಕೆ ಬಂದು ಇಂಥ ಕೆಲಸಗಳು ಅನೇಕ ಮಾಡ್ಕೊಂಡು ಬರ್ಲಿ ಅಂತ ಹೇಳ್ತಾ ನಾವು ಅವ್ರ ಕೈ ಬಲಪಡಿಸ್ತಾ ಅವ್ರ ಮುಂದ್ಗಡೆ ಹೋದ್ರೆ ನಾವು ಹಿಂದ್ಗಡೆ ಇರ್ತೀವಿ, ಅವ್ರ ಕೈ ಬಲಪಡಿಸ್ತೀವಿ ಅಂತ ಈ ನಿಟ್ಟಿನಲ್ಲಿ ನಾವು ಒಂದು ಮಾತು ಕೊಡ್ತಾ ಇದ್ದೀನಿ. ಹುಸೇನ್ ಎಲ್ಲಿದ್ರೆ ಅಲ್ಲಿ ನಾವ್ ಇರ್ತೀವಿ. ಅವ್ರಿಗೆ ಭಗವಂತ ಇನ್ನೂ ಚೆನ್ನಾಗಿ ಕೈ ಕೊಟ್ಟು ಚೆನ್ನಾಗಿ ಮುಂದಕ್ಕೆ ಬರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಬಲೋ ಭಾರತ್ ಮಾತಾ ಕಿ, ಜೈ ಭುವನೇಶ್ವರಿ ತಾಯಿಗೆ. ಇವತ್ತು ನಮ್ಮ ಒಂದು ಉರ್ದು ಶಾಲೆಯಲ್ಲಿ ತಟ್ಟೆಯನ್ನ ವಿತರಣೆ ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಹುಸೇನ್ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇದೆ. ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ, ಈ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಮತ್ತೆ ಸರ್ಕಾರಿ ಕಚೇರಿಗಳ ಬಗ್ಗೆ ಮತ್ತೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ತುಂಬಾ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಅವರಲ್ಲಿ ಯಾವುದೇ ಒಂದು ಧರ್ಮ, ಭಾಷೆ, ಜಾತಿ ಭೇದ ಭಾವ ಇರೋದಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾರಾಯಣ್ ಗೌಡ್ರು ಮುಳಬಾಗಿಲು ತಾಲೂಕಿನಲ್ಲಿ ಇಂತಹ ಹುಡುಗನನ್ನ ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವುದರಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಒಬ್ಬ ಮುಸ್ಲಿಂ ಹುಡುಗನಿಗೆ ಈ ಒಂದು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿರೋದು ಅವರಲ್ಲಿರ್ತಕ್ಕಂಥ ಗುಣ ನೋಡಿ. ಯಾವುದೇ ರೀತಿಯ ಧರ್ಮದ ಆಧಾರದ ಮೇಲೆ, ಭಾಷೆದ ಆಧಾರದ ಮೇಲೆ ಅವರು ನಡ್ಕೊಳ್ಳೋದಿಲ್ಲ. ಆದ್ರಿಂದ ಅಂತವರು ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ಒಂದು ಸರ್ಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ ವಿತರಣೆ ಆಗಿರ್ಬೋದು, ಪರೀಕ್ಷೆಯ ಸಮಯದಲ್ಲಿ ಬೈಂಡ್ ಅನ್ನು ವಿತರಣೆ ಮಾಡಿರ್ಬೋದು, ಮತ್ತೆ ಈ ದಾಖಲಾತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ತುಂಬಾ ಕಡಿಮೆ ಆಗ್ಬಿಡ್ತಾ ಇದೆ. ಅದನ್ನ ಹೆಚ್ಚಿಸೋದಕ್ಕೋಸ್ಕರ
ಅವರು ವೈಯಕ್ತಿಕವಾಗಿ ಯಾರು 1ನೇ ತರಗತಿಗೆ ಅಡ್ಮಿಷನ್ ಆಗ್ತಾರೆ, ಅದು ಎಷ್ಟೇ ಮಕ್ಕಳಾಗೂ ಕೂಡ ಅಡ್ಮಿಷನ್ ಆಗ್ತಾರೆ, ಅವರಿಗೆ 2,000 ರೂಪಾಯಿಗಳನ್ನ ಕೊಡೋದ್ರ ಮೂಲಕ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಹಲವಾರು ಸೇವೆಗಳನ್ನ ಮಾಡ್ತಾ ಇರತಕ್ಕಂತ ಹುಸೇನ್ ರವರು ನಮ್ಮ ಕೊಡುಮಲೆ ಗಣಪತಿ ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಆ ಕೊಡುಮಲೆ ಗಣಪತಿ ಅವರಿಗೆ ಆರೋಗ್ಯ, ಆಯುಷು, ಅಂತಸ್ತು, ರಾಜಕೀಯವಾಗಿ ಎಲ್ಲ ಒಂದು ಪ್ರಾತಿನಿಧ್ಯ ಆ ಭಗವಂತ ನೀಡಲಿ. ಮತ್ತೆ ದರ್ಗಾ ಹೈದರಾಲಿ ಅಲ್ಲಿ ದರ್ಗಾ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ. ಬಂದು ನಮ್ಮ ಮುಳಬಾಗಿಲು ತಾಲೂಕಿನ ಸೌಂದರ್ಯ ಸರ್ಕಲ್ ಅಲ್ಲಿ ಅನ್ನದಾನವನ್ನ ಮಾಡೋದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಉರ್ದು ಶಾಲೆ ಮೇನ್ ಈ ಮಕ್ಕಳಿಗೆ ತಟ್ಟೆಯನ್ನ ಅವರ ಸ್ವಂತ ದುಡ್ಡಿನಲ್ಲಿ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂತಾರೆ ಅಂದ್ರೆ ಅವ್ರಿಗೆ ಇರ್ತಕ್ಕಂತ ಒಂದು ಪ್ರೀತಿ, ಸರ್ಕಾರಿ ಶಾಲೆಗಳ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ. ನೀವೆಲ್ಲರೂ ಕೂಡ ಮಕ್ಕಳು ಈ ಒಂದು ಅವ್ರು ಕೊಡ್ತಕ್ಕಂತಹ ಎಲ್ಲ ತಟ್ಟೆ ಆಗಿರ್ಬೋದು, ನೋಟ್ ಪುಸ್ತಕ ಆಗಿರ್ಬೋದು, ಮತ್ತೆ ಈ 2,000 ರೂಪಾಯಿ ಆಗಿರ್ಬೋದು, ಎಲ್ಲರೂ ನೀವು ಪಡ್ಕೊಂಡು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕು, ಒಳ್ಳೆಯ ಆಫೀಸರ್ಸ್ ಆಗಿ ನೀವೆಲ್ಲರೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಿನ ಕೀರ್ತಿಯನ್ನ ನೀವೆಲ್ಲರೂ ಕೂಡ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಅವರು ಈ ಕೆಲಸವನ್ನ ಮಾಡ್ತಾ ಇರೋದು. ಅದರಿಂದ ಹುಸೇನ್ ರವರಿಗೆ ಮತ್ತೊಮ್ಮೆ ನಮ್ಮ ಆಂಜನೇಯ ಸ್ವಾಮಿ ಅವರ ಆಶೀರ್ವಾದ, ಗಣಪತಿ ಕುಡುಮಲೆ ಅವರ ಆಶೀರ್ವಾದ, ದರ್ಗಾ ಹೈದರಾಲಿ ಆಶೀರ್ವಾದ, ಎಲ್ಲ ದೇವತೆಗಳ ಆಶೀರ್ವಾದ ಇದ್ದು ಅವರು ಮುಂದಿನ ದಿನದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ಪ್ರೀತಿಯ ನನ್ನ ಶಿಕ್ಷಕ ಬಂಧುಗಳಿಗೆ ವಂದಿಸುತ್ತಾ, ಮೀಡಿಯಾ ಮಿತ್ರರಿಗೆ ಇವರೆಲ್ಲರಿಗೂ ವಂದಿಸುತ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ವಂದಿಸುತ್ತಾ, ನನ್ನನ್ನ ಕರೆಸಿ ಈ ಒಂದು ಶಾಲೆಯಲ್ಲಿ 2 ಮಾತುಗಳನ್ನು ಅವಕಾಶ ಕೊಟ್ಟ ಫೈಜುಲ್ಲಾ ಸರ್ ಅವರಿಗೆ, ನಮ್ಮ ಆತ್ಮೀಯರು, ಉರ್ದು ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಮತ್ತೆ SDMC ಅಧ್ಯಕ್ಷರು, ಶಾಲೆಯ ಎಲ್ಲ ಶಿಕ್ಷಕರಿಗೆ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಹಿಂದ್. ಯಾವತ್ತೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾವು ಯಾವತ್ತೂ ಅವ್ರಿಗೆ ಡಿಬೇಟ್ ಕೊಟ್ಟಿಲ್ಲ ನೋಡಿ ಸರ್. ಸಾಕು